ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ತುಂಬಾ ಆಗಿದ್ದೆ ನಾನು. ನಮ್ಮ ಹಸ್ಬೆಂಡ್ ಬಾಕ್ಸ್ ಮಾಡಬೇಕು, ಟಿಫಿನಿಗೆ ಮಾಡಬೇಕು, ಈ ಕಡೆ ಟೀ ಮಾಡಬೇಕು, ನನ್ನ ಮಗನಿಗೆ ಗಂಜಿ ಮಾಡಿ ತಿನ್ನಿಸ್ಬೇಕು. ಅಷ್ಟಿದ್ರೂ ನಾನು ಬೇಗ ಹೇಳಲ್ಲ, 7 ಗಂಟೆಗೆ ಹೇಳೋದು. 7 ಗಂಟೆಗೆ ಎದ್ಬಿಟ್ಟು ಎಲ್ಲನೂ ಮುಗಿಸ್ಕೊತೀನಿ. ಹಾಗೆ ಜೊತೆಗೆ ಸ್ನಾನ ಪೂಜೆ ಎಲ್ಲನೂ ಮುಗಿಸ್ಕೊತೀನಿ. ಬೇಗ ಹೆಂಗಾದರೂ ಮಾಡ್ತೀನಿ. ನೋಡಿ ಫುಲ್ ಆಗಿದ್ದೀನಿ. ಬಾಕ್ಸಿಗಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಕತ್ತೀನಿ. ಹಾಗಾಗಿ ಅದೇ ಒಗ್ಗರಣೆನ ಕಲಿಸ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಈ ಕಡೆ ಟೀ ಇಟ್ಟಿದ್ದೀನಿ. ಇನ್ನು ಇವತ್ತು ತಾಲಿಪಟ್ಟು ಮಾಡಬೇಕು ಅಂತ ಅಂದ್ಕೊಂಡು ಅದು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಫುಲ್ ಅಡುಗೆ ಮನೆಯಲ್ಲಿ. ನನ್ನ ಮಗ ಬಂದು ನಿಂತಿದ್ದಾನೆ ಮಧ್ಯ. ಅವನಿಗೆ ಕೂಡ ಗಂಜಿ ತಿನ್ನಿಸ್ಬೇಕು. ನಾನು ಟೀ ಕುಡಿತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಅವನಿಗೆ ಸ್ವಲ್ಪ ಲೇಟಾಗಿ ಎದ್ದಿದ್ನಲ್ವ, ಹಾಗಾಗಿ ನಾ ಗಂಜಿ ಮಾಡಿರಲಿಲ್ಲ. ಸ್ವಲ್ಪ ಗೋಡಂಬಿ ಕೊಟ್ಟು ಕೂರಿಸಿದ್ದೆ, ಟಿ ವಿ ಹಚ್ಚಿಬಿಟ್ಟು. ಇವಾಗ ಕೂತಿದ್ದಾನೆ, ತಿಂತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ, ಎರಡು ಮಾಡ್ತಿದ್ದಾನೆ. ಏನೇನು ಮಾಡ್ತಾನೆ ಗೊತ್ತಿಲ್ಲ. ಮತ್ತು ಇಷ್ಟೇ ಗ್ಯಾಪಲ್ಲಿ ನಾನು ಒಳಗಡೆ ಬೆಡ್ರೂಮಲ್ಲಿ ಏನೋ ಮಾಡ್ತಿದ್ದೆ ನಾನು. ಹಾಗಾಗಿ ಇವನು ಹೋಗ್ಬಿಟ್ಟು ಅಲ್ಲಿ ಕುಂಕುಮ ಇಟ್ಟಿದ್ದೀನಿ ನಾನು, ಒಣ ಕುಂಕುಮ. ಅದನ್ನು ತೊಗೊಂಡು ದೊಡ್ಡ ಕಿತಾಪತಿನ ಮಾಡಿದ್ದಾನೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇವಾಗ ಗಂಜಿ ಮಾಡಿದ್ದೀನಿ, ತಿನ್ನಿಸ್ತಾ ಇದ್ದೀನಿ ಹಂಗೆ. ನೋಡಿ ಬೆಡ್ರೂಮಲ್ಲಿ ಇಲ್ಲಿ ಮೇಲ್ಗಡೆ ಅವನು ಹತ್ತಾನೆ ಅಂದ್ಬಿಟ್ಟು ಈ ಬ್ಯಾಗ್ ಅಡ್ಡ ಇಟ್ಟಿದ್ರು ಕೂಡ ಮೇಲ್ಗಡೆ ಹತ್ಬಿಟ್ಟು ಈ ಕುಂಕುಮ ಎಲ್ಲ ಚೆಲ್ಲಿದ್ದಾನೆ. ಅದನ್ನು ತೊಗೊಂಡು ಕೂಡ ಹಣೆಗೆಲ್ಲ ಇಟ್ಕೊಂಡಿದ್ದಾನೆ. ನೋಡಿ ಎಲ್ಲ ಚೆಲ್ಬಿಟ್ಟಿದ್ದಾನೆ. ಇವಾಗ ಮೇಲ್ಗಡೆ ಹೇರ್ಬಿಟ್ಟು ಅಲ್ಲೆಲ್ಲ ಕಿತ್ತಾಕೋದನ್ನು ಕಲ್ತಿದ್ದಾನೆ. ನೋಡ್ಬೋದು ನೀವು ಹಣೆ ಮೇಲೆ ಯಾವ ಥರ ಬೊಟ್ಟು ಇಟ್ಕೊಂಡಿದ್ದಾನೆ ಅಂತ. ನಾನು ಯಾವಾಗಾದರೂ ಇಟ್ಕೊಂಡಿರ್ತೀನಲ್ಲ, ಅದು ನೋಡಿಬಿಟ್ಟು ತಾನು ಹಾಗೆ ಮಾಡ್ತಿದ್ದಾನೆ. ಈ ಕಡೆ ಗಂಜಿ ತಿನ್ನಿಸ್ತಾ ಇದ್ದೀನಿ ಇವಾಗ. ನಾನೇ ತಿನ್ನಿಸ್ತೀನಪ್ಪ, ನಿನ್ನಿಂದ ಆಗಲ್ಲ ತಿನ್ನೋದಂದ್ಬಿಟ್ಟು ತಿನ್ನಿಸ್ತಿದ್ದೀನಿ. ಆ್ಯಂಡ್ ಈ ಕಡೆ ನನ್ನ ಹಸ್ಬೆಂಡ್ ಬಾಕ್ಸ್ಗೆ ಚಿತ್ರಾನ್ನ ರೆಡಿ ಆಗಿದೆ. ಆ್ಯಂಡ್ ನಾನು ತಾಲಿಪಟ್ಟು ಮಾಡೋಕ್ಕೆ ಕೂಡ ರೆಡಿ ಆಗಿದ್ದೀನಿ. ಟಿಫಿನಿಗೆ ಬೇಕಲ್ವ, ಇವಾಗ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ನಾನು ನೈಟ್ ಅನ್ನ ಉಳಿದಿತ್ತು ಅಂದರೆ ಈ ಥರ ತಾಲಿಪಟ್ಟು ಮಾಡ್ಕೊಂಬಿಡ್ತೀನಿ. ಅನ್ನ ಕೂಡ ವೇಸ್ಟ್ ಆಗೋಲ್ಲ. ಒಂದು ವೇಳೆ ದೋಸೆ ಮಾಡಿದರೆ, ಪಡ್ಡು ಮಾಡಿದರೆ ಅದಕ್ಕೂ ಕೂಡ ಹಾಕ್ಕೊಂಡು ತಿಂತೀನಿ. ಚೆನ್ನಾಗಿ ಮೃದುವಾಗಿ ಬರ್ತಾವೆ ತಾಲಿಪಟ್ಟು ಆಗಿರ್ಬೋದು, ದೋಸೆ, ಪಡ್ಡು. ಆ್ಯಂಡ್ ಈ ಕಡೆ ಫೇವ್ರೆಟ್ ಸಾಂಗ್ ಬಂದಿತ್ತು, ಪುಷ್ಪವತಿ ಸಾಂಗ್. ಅದನ್ನು ಮಾಡ್ತಾ ಇದ್ದಾನೆ ನೋಡಿ. ಮಾಡು. ನೋಡಿದ್ರಲ್ಲ ಅವ್ನ ಡ್ಯಾನ್ಸ್ ಎಲ್ಲ ಹೇಗಿತ್ತು. ಅಂಡ್ ಈ ಕಡೆ ನೀರು ತೊಗೊಂಡು ನೀರಲ್ಲಿ ಆಟ ಆಡ್ತಿದ್ದಾನೆ. ಯಪ್ಪ, ಇವನಿಗೆ ನೀರು ಕುಡಿಲಿಕ್ಕೆ ಅಂತ ನಾನು ಕೊಟ್ಟಿರ್ತೀನಿ. ಕುಡೀಲಿ, ಜಾಸ್ತಿ ನೀರು ಒಳ್ಳೆಯದಲ್ಲ ಅಂತ ಕೊಟ್ಟಿದ್ರೆ ಅವನೇನು ಮಾಡ್ತಾನೆ ಅಂದರೆ ಈ ಥರ ಆಟ ಆಡ್ಕೊಂಡು ಕೂತ್ಬಿಡ್ತಾನೆ. ಆ್ಯಂಡ್ ಈ ಕಡೆ ನನ್ನ ಹಸ್ಬೆಂಡ್ ಟಿಫಿನ್ ಕೂಡ ರೆಡಿ ಆಯಿತು, ಬಾಕ್ಸ್ ಕೂಡ ರೆಡಿ ಆಯಿತು. ಅದೆಲ್ಲ ಆದಮೇಲೆ ಅವರು ಹೋದ್ಮೇಲೆ ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ತಿಂತಾಯಿದ್ದೀವಿ ತಾಲಿಪಟ್ಟನ್ನ. ಅವನು ತಿಂತಾನೆ ಅಂತ ದೊಡ್ಡದಾಗಿ ಪ್ಲೇಟ್ ಅವನಿಗೆ ಕೊಡಬೇಕಂತ. ನಾನು ತಿನ್ನಿಸ್ತೀನಿ ಅಂದರೂ ಕೇಳಲ್ಲ. ನೋಡಿ ಅವನಿಗೆ ಕೊಟ್ಟಿದ್ದೀನಿ. ಈಗ ದೊಡ್ಡವರು ಹೇಗೆ ತಿಂತಾರಲ್ಲ ಹಾಗೆ ತಿನ್ನಬೇಕು ಅಂತಾನೆ ದೊಡ್ಡ ಪ್ಲೇಟ್ ಅವನಿಗೆ ಕೊಡಬೇಕಂತ ಮುಂದುಗಡೆ ಇಟ್ಕೊಂಡು ತಾನು ಕೂಡ ಚಟ್ನಿ ಹಚ್ಕೊಂಡು ತಿಂತಾನಂತೆ. ಇದೇ ಥರ ಮಾಡ್ತಾ ಇರ್ತಾನೆ ಅವನು. ಆ್ಯಂಡ್ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಈ ಥರ ಆಟ ಆಡ್ತಾ ಇದ್ದ. ಇನ್ನೇನು ಅವನು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಸ್ನಾನ ಗೀನೆಲ್ಲ ಮಾಡಿಸಿ ಮಲಗಿಸಿ ಆಮೇಲೆ ಎದ್ದ ನೋಡಿ. ಮಲ್ಕೊಂಡು ಎದ್ಮೇಲೆ ಮತ್ತೆ ಈ ಥರ ಸಾಹೇಬ್ರು ಆಟ ಆಡ್ತಾ ಇದ್ದಾರೆ. ಈ ಬಟ್ಟೆ ಏನೂ ಹಾಕ್ಕೊಂಡಿಲ್ಲ ಇನ್ನೂ. ಹಾಕ್ಬೇಕು, ನಾನು ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಬೇಕು. ಇನ್ನು ಬಟ್ಟೆ ಹಾಕೋ ಅಂದರೆ ಕೇಳ್ತಿಲ್ಲ, ಬರೀ ಚಡ್ಡಿ ಒಂದೇ ಹಾಕ್ಕೊಂಡು ಅಡ್ಡಾಡ್ತಿದ್ದಾನೆ. ಈ ಕಡೆ ನಾನು ಬಟ್ಟೆ ಮಡ್ಸೋಕೆ ಇಟ್ಟಿದ್ದೀನಿ. ಅವೆಲ್ಲ ತೂರಾಡೋ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಸಾಹೇಬರು. ಸೊಂಡಿ ಎಲ್ಲ ಹೆಂಗೆ ಮಾಡ್ತಾನೆ ನೋಡಿ ಕತ್ತೆ ಈ ಕಡೆ. ಆ್ಯಂಡ್ ಅವನಿಗೆ ಬನ್ನೀನು ಹಾಕಿದೆ, ಸೆಕೆ ಇರೋದ್ರಿಂದ, ಬೇಸಿಗೆ ಅಲ್ವಾ, ಹಂಗಾಗಿ ಬನ್ನೀನು ಹಾಕಿದೆ. ಟಿ ವಿ ನೋಡ್ಕೊಂಡು ಕೂತಿದ್ದ. ಮತ್ತು ನೆಕ್ಸ್ಟ್ ಮಧ್ಯಾಹ್ನ ಎಲ್ಲ ಊಟ ಮಾಡಿಸಿದ್ದೆ ನಾನು. ಸ್ವಲ್ಪ ಸಾಯಂಕಾಲ ಏನಾದರೂ ತಿನ್ನಿಸ್ಬೇಕು ಅಂತ ಇದನ್ನು ತಂದು ನಾನು ಸ್ಮಾರ್ಟ್ ಬಜಾರಲ್ಲಿ ತೊಗೊಂಬಂದಿದ್ದೆ. ನೋಡಬೇಕು ಅಂತ ಸಫೋಲಾ ಓಟ್ಸ್ ಮಸಾಲದ್ದು ಟ್ರೈ ಮಾಡಬೇಕು ಅಂತ ಇವತ್ತು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ಕೊಟ್ಟಿದ್ದೀನಿ, ಸುಮ್ಮನೆ ವಾಪಸ್ ಕೊಡು ಅಂದರೆ ಕೊಡೋಕ್ಕೆ ತಯಾರಿಲ್ಲ. ಯಾಕಂದರೆ ಅವನಿಗೆ ಏನಾದರೂ ಕೊಟ್ಬಿಟ್ರೆ ಎಲ್ಲಿ ಇಸ್ಕೊತಾರೆ, ನನಗೆ ಬೇಕಿದು ಅಂತ ಅಂದ್ಬಿಟ್ಟು ಕೊಡೋದೇ ಇಲ್ಲ. ನಾನು ಕೊಡುವ ಮಾಡಮ್ಮ ಅಂತಂದರೂ ಕೇಳ್ತಾ ಇಲ್ಲ ಒಟ್ಟು. ಸೊ ಫೋರ್ಸ್ಫುಲ್ಲಿ ಇಸ್ಕೊಂಡು ಬಂದೆ ನಾನೇ.
ಇವಾಗ ಇದನ್ನು ಟ್ರೈ ಮಾಡಬೇಕು, ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ಸಿಂಪಲ್ ಆಗಿದೆ, ಏನೂ ಇಲ್ಲ. ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಕೆಲವು ಜನ ಹಾಕಿದ್ದಾರೆ. ಜಸ್ಟ್ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಫಲ ಓಟ್ಸ್ ರೆಡಿ ಆಗಿಬಿಡುತ್ತೆ. ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಇದು ಸಾಯಂಕಾಲ ಅಥವಾ ಯಾವಾಗಾದರೂ ನಮಗೆ ತಿನ್ನಬೇಕು ಅನಿಸ್ದಾಗ ತಿನ್ಬೋದು. ಟೇಸ್ಟ್ ಕೂಡ ಇತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ಓಟ್ಸ್ ತಿಂತಿರೋದು. ನಾನು ಯಾವತ್ತೂ ತಿಂದೂ ಇಲ್ಲ, ನನ್ನ ಮಗನೂ ಕೂಡ ತಿನ್ನಿಸಿರಲಿಲ್ಲ. ಅವನು ಕೂಡ ಇಷ್ಟಪಟ್ಟೆ ತಿನ್ನೋಕ್ಕೆ ಶುರು ಮಾಡಿದ. ಈ ಥರ ಎಲ್ಲ ತುಂಬ ಇಷ್ಟಪಡ್ತಾನೆ ಅವನು. ಸುಡೋದೇ ಇನ್ನೂ ಹಿಡ್ಕೊಂಡಿದ್ದ. ನಾನೇ ಒಯ್ತೀನಿ ಬಾ ಅಂತ ಅಂದ್ಬಿಟ್ಟು ಈ ಥರ ಟೇಬಲಲ್ಲಿ ಕೂರಿಸ್ತಾ ಇದ್ದೀನಿ. ಏನು ತಿನ್ನಬೇಕಂದ್ರೂ ಇವಾಗ ಟೇಬಲ್ ಸ್ವಲ್ಪ ರೂಢಿ ಮಾಡಿಬಿಟ್ರೆ ಅಲ್ಲೋಗಿ ಕೂತ್ಬಿಡ್ತಾನೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೇಬಲ್ ಮೇಲೆ ಕೂರು ಅಂದಿದ್ದಕ್ಕೆ ಕೂತು ತಿಂದ. ಆ್ಯಂಡ್ ಅದೆಲ್ಲ ಆದಮೇಲೆ ಹೊರಗಡೆ ಬಂದ. ಹೊರಗಡೆ ಎಲ್ಲ ಸ್ವಲ್ಪ ಕ್ಲೈಮೇಟ್ ಇವತ್ತು ಬಿಸಿಲೆಲ್ಲ ಬಿದ್ದಿತ್ತು. ಹೊರಗಡೆ ನಿಂತು ಹೋಗೋರು ಬರೋರನ್ನ ನೋಡೋದೊಂದು, ಆಮೇಲೆ ಇಲ್ಲೆಲ್ಲ ಚಪ್ಪಲಿ ಎಲ್ಲ ಕಿತ್ತಾಡೋದು ಅದೆಲ್ಲ ಮಾಡ್ದೆ. ನೆಕ್ಸ್ಟ್ ಅದರಿಂದ ಹೊರಗೆ ಬಂದು ಆಟ ಆಡಿದ್ರು ಎಷ್ಟೇ ಸಮಾಧಾನ ಇದ್ದರೂ ಒಳಗೆ ಬರಲ್ಲ ಅವನು. ಫೋರ್ಸ್ಫುಲಿ ನಾನು ಕರ್ಕೊಂಬಂದೆ. ನೋಡಿ, ಚಡ್ಡಿ ಹಾಕ್ಕೊಂಡಿಲ್ಲ, ಹಂಗೆ ಅಡ್ಡಾಡತ್ತಾನೆ. ಸುಸು ಮಾಡಿದೆ ಅಂತ ಬಿಚ್ಚಿದ್ದೆ, ಹಾಕ್ಕೊಬಾ ಅಂದರೆ ಹಾಕ್ಕೊಳಕ್ಕೆ ಬಲ್ಲ ಅಂತಾನೆ. ಆಟ ಆಡಿಸ್ತಿದ್ದಾನೆ ನಾನು ಕೂಡ ಆಟ ಆಡಿಸ್ತಾ ಇದ್ದೆ ಅವನ್ನ. ಈ ಥರ ಓಡಿಸ್ತಾ ಇದ್ದರೆ ನಾವು ಅವನು ಹಂಗೆ ಫುಲ್ ಖುಷಿಯಾಗಿ ಓಡ್ತಾ ಇರ್ತಾನೆ. ನೋಡಿ, ಇವಾಗ ಏನೋ ಕಾರ್ಯಕ್ರಮ ಇದೆ ಸಾಹೇಬ್ರದ್ದು, ಅದಕ್ಕೆ ನಿಂತಿದ್ದಾನೆ. ಆ್ಯಂಡ್ ಸಾಯಂಕಾಲ ಆಯ್ತಲ್ವ, ಹಂಗಾಗಿ ಅವನಿಗೆ ಸ್ನಾನ ಮಾಡಿಸ್ದೆ. ಒನ್ ಟೈಮ್ ಬೇಸಿಗೆ ಅಲ್ವಾ, ಮಾಡಿಸ್ತೀನಿ. 2 ಟೈಮ್ಸ್ ಆದರೂ ಆಗುತ್ತೆ ಅಂತ, ಬೇಸಿಗೆ ಇರೋದ್ರಿಂದ. ಎಲ್ಲ ರೆಡಿ ಆದ, ಸ್ನಾನ ಮಾಡಿಬಿಟ್ಟು ಇವಾಗ ಜೇಜಿ ಮಾಡಮ್ಮ ಬಾ ಅಂದರೆ ಹೊರಗಡೆ ಹೋಗ್ತಾನಂತೆ. ಮೊದಲು ಏನೇ ಆದ್ರೂ ಬಟ್ಟೆ ಹಾಕ್ಕೊಳ್ಳೋಣ ಹೊರಗೆ ಅಂತ ಹೇಳ್ತಾನೆ. ನಾವು ಫಸ್ಟ್ ಜೇಜಿ ಮಾಡಮ್ಮ, ಆಮೇಲೆ ಹೊರಗೆ ಹೋಗಮ್ಮ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಕರ್ಕೊಂಬಂದೆ. ಅಲ್ಲಿ ಕೂಡ ಪುರ್ಸತ್ತಿಲ್ಲ, ಅವನು ಬೇಗ ಬಾಗಿಲು ತೆಗಿ ಅಂತ ನಿಂತಿದ್ದ. ಆ್ಯಂಡ್ ಫೈನಲಿ ಬಂದ್ವಿ. ಇಲ್ಲಿ ಕೂಡ ಸುಮ್ಮನೆ ಕೂರಲ್ಲ ಇವನು. ನಾನು ಬರೀ ದೀಪ ಹಚ್ಚಕ್ಕೆ ಅಂತಲೇ ಇವ್ನು ಕರ್ಕೊಂಬಂದಿರ್ತೀನಿ. ಅಷ್ಟಕ್ಕೇ ಏನೇನೋ ಕಿತಾಪತಿ ಮಾಡ್ತಿರ್ತಾನೆ. ಒಂದೊಂದು ಸಲ ಸುಮ್ಮನೆ ಕೂತಿರ್ತಾನೆ. ಆ್ಯಂಡ್ ಅವನಿಗೆ ಸಕ್ಕರೆ ತಿನ್ನಿಸ್ಬೇಕು ನಾನು. ಅದು ತಿನ್ನಿಸಿದ್ರೆ ಅದೊಂದು ದೇವ್ರ ಮನೇಲಿ ಕೆಲಸ ನಂದು, ಅವನಿಗೆ ತಿನ್ನಿಸೋದು. ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಆ್ಯಂಡ್ ದೀಪ ಎಲ್ಲ ಹಚ್ಚಿಬಿಟ್ಟು ಇವನಿಗೆ ಸ್ವಲ್ಪ ಈ ಬತ್ತಿ ಎಲ್ಲ ಹಚ್ಚಿ ಜೇಜಿ ಮಾಡಿ ಅಂತ ಹೇಳ್ತಾ ಇದ್ದೆ. ನೋಡಿ, ಸಕ್ಕರೆ ತಿನ್ನಿಸ್ತಾ ಇದ್ದೀನಿ. ನಾನು ತಿನ್ನಿಸ್ಲಿಲ್ಲ ಅಂದರೂ ಒಂದು ಪ್ಲೇಟ್ ತೊಗೊಂಡು ಬಿಡ್ತಾನೆ, ತಾನೇ ತೊಗೊಂಡು ತಿನ್ನೋಕ್ಕೆ ಶುರು ಮಾಡಿಬಿಡ್ತಾನೆ. ಅವನಿಗೆ ಬೇಕೇ ಬೇಕು ಸಕ್ಕರೆ. ಸೊ ಈ ಬತ್ತಿ ಹಚ್ತೀನಿ ಇವಾಗ ಇದೊಂದು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಹೆಂಗೂ ಎದ್ಬಿಟ್ಟಿರ್ತಾನಲ್ವ ಸಾಯಂಕಾಲ ನಾನು ಪೂಜೆ ಮಾಡಬೇಕಾದ್ರೆ. ಸೊ ಕರ್ಕೊಂಡು ಬಂದು ಈ ಥರ ದೀಪ ಹಚ್ಚಿ ಜೇಜಿ ಎಲ್ಲ ಮಾಡಿಸ್ಕೊಂಡು ಈ ಬತ್ತಿ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸ್ನ್ಯಾಕ್ಸ್ ತಿನ್ನೋ ಟೈಮ್ ನಮ್ಮದು. ಸ್ನ್ಯಾಕ್ಸ್ ಅಂತ ಅವಲಕ್ಕಿ ತಿಂತಾಯಿದ್ದೆ. ಇವನಿಗೂ ಕೂಡ ಚೂರು ಹಾಕಿದ್ದೆ. ಟೇಬಲ್ ಮೇಲೆ ಕೂರ್ತಾ ಇದ್ದೇನೆ ನೋಡಿ. ಇವಾಗ ಟೇಬಲ್ ಮೇಲೆ ಕೂತು ಆರಾಮಾಗಿ ತಿಂತಾನೆ. ಇವಾಗ TV ಹಚ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅಂದರೆ ಸ್ವಲ್ಪ ಲಕ್ಷ ಕೊಟ್ಟು ಜಾಸ್ತಿ ನೋಡ್ತಾ ಇರ್ತಾನೆ. ಹೊರಗಡೆ ಬಟ್ಟೆ ಒಗಿತಾರೆ, ಡಿಸ್ಟರ್ಬೆನ್ಸ್ ಇದೆ ನಾನು ಮಾತಾಡಬೇಕಾದ್ರೆ, ಸೊ ಏನು ಅನ್ಕೋಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ಲ ತಿಂದಿದ್ದಾಯಿತು. ಇವಾಗ ಓಡಾಡ್ತಾ ಇದ್ದಾನೆ. ನಾನು ನೆಕ್ಸ್ಟ್ ಅವಲಕ್ಕಿ ತಿಂದಮೇಲೆ ಟೀ ಕುಡಿಬೇಕು ಅಂತ ಬಂದೆ. ನನಗೆ ಟೀ ಕುಡಿಯೋ ಟೈಮ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀನಿ. ಏನಾದರೂ ತಿಂದ ತಕ್ಷಣ ನನಗೆ ಮೊದಲು ಟೀ ಬೇಕು. ಸೊ ವೇಟ್ ಮಾಡ್ತಿರ್ತೀನಿ ಟೀ ಕುಡಿಯೋ ಟೈಮ್ ಯಾವಾಗ ಬರುತ್ತೆ ಅಂತ. ಸೊ ತಿಂದ ತಕ್ಷಣವೇ ಮೊದಲು ಟೀ ಇಟ್ಬಿಡ್ತೀನಿ. ಟೀ ಕುಡಿಯೋದಂದರೆ ತುಂಬ ಇಷ್ಟ ನಂಗೆ. ಅದರಲ್ಲೂ ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕ್ಕೊಂಡು ಕುಡಿತೀನಿ ಟೀನ. ನಾನು ಡೆಲಿವರಿ ಆದಮೇಲೆ ಸ್ವಲ್ಪ ಜಾಸ್ತಿ ಕಾಫಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಾ ಇದ್ರಲ್ವ, ಅದೇ ರೂಢಿ ಆಗಿಬಿಟ್ಟಿದೆ ನನಗೆ. ಸ್ವಲ್ಪ ಜಾಸ್ತಿನೇ ಕುಡಿತೀನಿ. ಆವಾಗ ಬ್ರೆಡ್ ಎಲ್ಲ ತಿನ್ನಲಿಕ್ಕೆ ಅಂತ ಜಾಸ್ತಿ ಕೊಡ್ತಿದ್ರು, ಹಾಗಾಗಿ ಅದೇ ರೂಢಿ ಆಗಿಬಿಟ್ಟಿದೆ ನನಗೆ. ಇವಾಗೂ ಕೂಡ ಅದನ್ನೇ ರೂಢಿ ಮಾಡಿಕೊಂಡು ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಇವನು ಈ ಕಡೆ ನೋಡ್ಕೊಂಡು ನಿಂತಿದ್ದ ನೋಡಿ. ಆ್ಯಂಡ್ ಇದೆಲ್ಲ ಆದಮೇಲೆ ಅವನ ಹೊರಗೆ ಕರ್ಕೊಂಡು ಹೋಗಿ ಸ್ವಲ್ಪ ಆಟ ಆಡ್ದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನ್ನ ಮಗನ ವೀಡಿಯೋಸ್ನ ನಾನು ಹೀಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್.